ನಮಸ್ತೆ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ರಿಜಿಸ್ಟರ್, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ನಾವು ಭೂಸಿರಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಅನ್ನು ಉತ್ಪಾದಿಸುತ್ತಿದ್ದು, ನಮ್ಮ ಸಹ ಕಂಪನಿಯಾದ ವಿಶ್ರುತ್ ಅಗ್ರಿ ಬಿಸಿನೆಸ್ ಪ್ರೈವೇಟ್ ಲಿಮಿಟೆಡ್ ಮೂಲಕ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ವ್ಯವಹರಿಸುತ್ತಿದ್ದು, ಇಲ್ಲಿ ತನಕವೂ ರೈತರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಅಲ್ಲಿನ ರೈತರ ಅಭಿಪ್ರಾಯವನ್ನ ನಾವಿಲ್ಲಿ ನೋಡಬಹುದು. ರೈತ ಬಂದವರೆಲ್ಲರಿಗೂ ನಮಸ್ಕಾರ. ವಿಶ್ರುತ್ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರ. ನಾವು ಫಿಶ್ ಬೇಸ್ ಫರ್ಟಿಲೈಸರ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ. ಹಾಗೆ ಸೊಸೈಟಿಗಳ ಮುಖಾಂತರ ಸೇಲ್ಸ್ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕಿನಲ್ಲಿದ್ದೀನಿ. ಸೊ ನಮ್ಮ ರೈತರಾದಂಥವರು ಭಾಳ ರೈತರು ಬೀರನಗಡ್ಡಿ ಸೊಸೈಟಿಯಲ್ಲಿ ಗೊಬ್ಬರ ತೊಗೊಂಡು ಬಳಕೆ ಮಾಡಿದ್ದಾರೆ. ಅವರ ಅಭಿಪ್ರಾಯನ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಮುತ್ತುಬೇಡಿ ಅಂತಿದ್ರಿ. ಓಕೆ, ಇದು ಯಾವ ಊರಂತ? ಬುಳಬಾಳ್ ರೀ. ಓಕೆ, ಆ ತಾಲೂಕು ಯಾವ ಜಿಲ್ಲೆ ಬರುತ್ತೆ? ಗೋಕಾಕ್ ತಾಲೂಕು ರೀ, ಬುಳಬಾಳ್ ಗ್ರಾಮ. ಓಕೆ, ನಮ್ಮದು ವಿಶ್ರುತ್ ಮೀನಿನ ಗೊಬ್ಬರ ಎಷ್ಟು ಎಕರೆಗೆ ಹಾಕಿದ್ದೀರಾ, ಯಾವ ಬೆಳೆಗೆ ಹಾಕಿದ್ದೀರಾ ಸರ್? ಇದೊಂದು ಅರ್ಧ ಎಕರೆ ಅಷ್ಟೇ ಐತ್ರಿ ಕಬ್ಬು ರೀ. ಓಕೆ. ಕಬ್ಬು ಹಚ್ಚುವಾಗ ಫಸ್ಟೇಕ ಲವಣಿ ಮಾಡೋ ಟೈಮ್ದಾಗ ಒಂದು ಚೀಲ ಬಡ್ಡ್ಯಾಗ ಹಾಕಿನ್ರಿ. ಓಕೆ. ಆಮೇಲೆ ಮ್ಯಾಲೆ ಕಬ್ಬು ನಾಟಿ ಬಳಕ ಒಂದ್ಸಲ ಅದು ಡ್ರೆಂಚಿಂಗ್ ಮೇಲೆ ಮೇನಿಂದ ಅಂತೇಳಿ ಅದು ಡ್ರೆಂಚಿಂಗ್ ಲಿಕ್ವಿಡ್ ಲಿಕ್ವಿಡ್ ಅದನ್ನ ಒಂದು 2 ಸಲ ಹೊಡೆದೇನ್ರಿ. ಆಮೇಲೆ ಮೈನ್ ಕಬ್ಬು ಹರುವಾಗ 2 ಚೀಲ ಹಾಕುದಿನ್ರಿ. ಅದನ್ನ NPK ಮತ್ತು ಅದು ಇನ್ನೊಂದು ಚೀಲ ಏನೋ ಐತ್ರಿ, ಫಿಶ್ ಮಿಲ್ ಬಂದು. ಅದನ್ನ 2 ಚೀಲ ಹಾಕಿನ್ರಿ. ಓಕೆ. ಸೊ ಅದಕ್ಕೂ ಇದಕ್ಕೂ ನೀವು ಇಷ್ಟು ವರ್ಷ ಕೃಷಿ ಮಾಡ್ತಾ ಬರ್ತಾ ಇದ್ದೀರಾ, ವ್ಯತ್ಯಾಸ ಏನು ಗಮನಿಸಿದ್ದೀರಾ? ಅಂದ್ರೆ ಇದು ಫಸ್ಟ್ ಟೈಮ್ ಮಾಡೇನ್ರಿ. ಒಂದು ಸ್ವಲ್ಪ ನಮ್ಗೆ ಚಲೋ ಅನ್ಸತೈತ್ರಿ. ಕಬ್ಬು ಸ್ವಲ್ಪ ಮಟ್ಟೆ ಅನ್ಸಕತೈತ್ರಿ. ಸ್ವಲ್ಪ ಪಿಂಡ್ ಕಬ್ಬು ಒಟ್ಟು ಒಂದು ಲೆಕ್ಕಲೆ ನಮ್ಗೆ ಚಲೋ ಅನ್ಸೈತ್ರಿ. ಹೋದ ವರ್ಷಕ್ಕಿಂತ ಈ ಸಲ ಸ್ವಲ್ಪ ಕಬ್ಬು ಚಲೋ ಅನ್ಸೈತ್ರಿ. ಓಕೆ. ಗಣಿಕೆ ಆಗಿರ್ಬೋದು, ಏನಾದ್ರು ವ್ಯತ್ಯಾಸ ಅನ್ಸಿದೆಯಾ ಗಣಿಕೆಯಲ್ಲಿ? ಅದ ರೀ, ಚಲೋ ಆಗೈತ್ರಿ. ಇಲ್ಲಿ ನೋಡ್ರಲ್ಲ, ಕಬ್ಬು ಒಂದು ಸ್ವಲ್ಪ ಉದ್ದಾಗೈತ್ರಿ, ಗಣಿಕೆ ಮಟ್ಟಿ ಆಗೈತ್ರಿ ಮಾತ್ರ ರೀ. ಓಕೆ. ಒಟ್ಟು ರಿಸಲ್ಟ್ ಚಲೋ ಅನ್ಸತೈತ್ರಿ. ಅಂದ್ರೆ ಕಂಟಿನ್ಯೂ ಮಾಡಾಕತ್ರ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರ್ತೈತಿ. ಈಗ ಫಸ್ಟ್ ಟೈಮ್ ಮಾಡಾಕತ್ತಿರಲ್ಲ, ಒಂದು ಸ್ವಲ್ಪ ಹೆಂಗೋದ್ರು ಒಂದು ಸ್ವಲ್ಪ ಇದು ಡಲ್ ಇರತೈತೆ ರೀ. ಬಟ್ ಇನ್ನು ಮುಂದಿನ ಸಲಕ್ಕಂದ್ರೆ ಸ್ವಲ್ಪ ರಿಸಲ್ಟ್ ಚಲೋ ಬರ್ತೈತೆ ಅಂತ ನನ್ನ ನಂಬಿಕೆ ರೀ. ಓಕೆ. ಇದು ನಮ್ಮ ಗೊಬ್ಬರದ ಜೊತೆ ಕೆಮಿಕಲ್ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಅಥವಾ ನಮ್ದು ಅಷ್ಟೇ ಹಾಕಿರೋದು? ಅವು ನಿಮ್ದು ಅಷ್ಟೇ ಹಾಕೇನ್ರಿ. ಆ ನಂತರ ನಡುವೊಮ್ಮೆ ಒಂದು ಚೀಲ ಇದನ್ನ ಉಗುದನ್ರಿ, ಯೂರಿಯಾ ಆಗುದನ್ರಿ. ಯೂರಿಯಾ ಆಗುದಿಲ್ಲ. ಓಕೆ. ಓಕೆ. ಅಂದ್ರೆ ಕಂಟಿನ್ಯೂ ಒಮ್ಮಿಗೆ ಅದನ್ನ ಬಿಟ್ರೆ ಮತ್ತೆ ಇದಾಗೋದಿಲ್ರಿ. ಅದ್ರ ಜೋಡಿ ಅದನ್ನ ಸ್ವಲ್ಪ ಈಗ ಮಾಡ್ಕೋತ ಬರ್ಬಾರ್ತಾ ಅದನ್ನ ಸ್ವಲ್ಪ ಯೂರಿಯಾದ ಇದನ್ನ ಕಡಿಮೆ ಮಾಡಿ ಇದನ್ನ ಸ್ವಲ್ಪ ಜಾಸ್ತಿ ಮಾಡ್ರೆ ಚಲೋ ರಿಸಲ್ಟ್ ಬರ್ತೈತ್ರಿ. ಒಂದು ಸಡನ್ಲಿ ಒಮ್ಮೆ ಬಿಟ್ಟುಕೊಂಡ್ಗೆ ಮತ್ತೆ ಅದು ಹೊಂದ್ಕೋದಿಲ್ರಿ ಹೊಲ. ಹೌದು, ಕರೆಕ್ಟ್. ಸೊ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಏನಿಲ್ರಿ, ಅದು ಬರೀ ಯೂರಿಯಾ ಅದ ನೋಡ್ರಿ. ಯಾವ ತಂದ್ರು ಅದಕ್ಕಾದ್ರೂ ರೊಕ್ಕ ಕೊಟ್ಟು ತರಬೇಕಾರೆ, ಇದನ್ನಾದ್ರೂ ತರಬೇಕಾರೆ ಸ್ವಲ್ಪ ಆರ್ಗ್ಯಾನಿಕ್ದೊಳಗೆ ಚಲೋ ಇರ್ತೈತ್ರಿ ರಿಸಲ್ಟ್. ಅಂತ ಅದೊಂದು ಸ್ವಲ್ಪ ಕಡಿಮೆ ಇದನ್ನೊಂದು ಸ್ವಲ್ಪ ಇದನ್ನ ಮಾಡ್ಕೊಂಡ್ರೆ ಸ್ವಲ್ಪ ಚಲೋ ರಿಸಲ್ಟ್ ಬರ್ತೈತಿ ಅಂತೇಳಿ ನನ್ನ ಅಭಿಪ್ರಾಯ ರೀ. ಓಕೆ. ಸೊ ಧನ್ಯವಾದಗಳು ಸರ್. ಸೊ ಆತ್ಮೀಯ ರೈತ ಬಂದವರಿಗೆ ಕೇಳಿದ್ರಿ ಇವತ್ತು ಸರ್ ಮಾತನ್ನು. ಸೊ ಇವರು 2 ಟೈಮ್ ಗೊಬ್ಬರವನ್ನು ಕೊಟ್ಟಿರ್ತಕ್ಕಂಥದ್ದು, ಫಿಶ್ ಮಿಲ್, ಬೋನ್ ಮಿಲ್ ಮತ್ತು NPK ಮತ್ತು ನಮ್ಮದು ಮರಿನ್ ಲಿಕ್ವಿಡನ್ನು ಬಳಕೆ ಮಾಡಿದ್ದಾರೆ. ಸೊ ಇದು ಕಬ್ಬು ಬೆಳೆಗೆ ಮಾತ್ರ ಅಲ್ಲ, ಪ್ರತಿಯೊಂದು ಬೆಳೆಗಳಿಗೂ ನೀವು ಬಳಕೆ ಮಾಡ್ಕೊಳ್ಬೋದು. ಹಾಗೆ 2 ಬಾರಿ 3 ಬಾರಿ ನಾವು ಏನು ಚಾರ್ಟ್ ರೆಡಿ ಮಾಡಿದ್ದೀವಿ ಅದರಲ್ಲಿ 3-4 ಬಾರಿ ನೀವು ಕೊಟ್ರಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೀವು 100 ಟನ್ ಮೇಲೆ ನೀವು ತೆಗಿಬೋದು ಇಳುವರಿಯನ್ನು. ಸೊ ಹಾಗಾಗಿ ಎಲ್ಲ ರೈತರುಗಳು ಇದನ್ನು ಬಳಕೆ ಮಾಡ್ಕೊಳ್ಳಿ. ಸೊ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೇರೆ ರೈತರಿಗೂ ಆದಷ್ಟು ಸ್ಪ್ರೆಡ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.